ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ರೋಣ ಹಾಗೂ ಶ್ರೀ ಗುರುಪಾದೇಶ್ವರ ಕೈಗಾರಿಕಾ ತರಬೇತಿ ಸಂಸ್ಥೆ ರೋಣ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕದ ನಾಮಕರಣ ಸುವರ್ಣ ಸಂಭ್ರಮ ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು. ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಶ್ರೀ ಗುರುಪಾದೇಶ್ವರ ಕೈಗಾರಿಕಾ ತರಬೇತಿ ಸಂಸ್ಥೆಯ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಇಂದು ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಕುಮಾರಿ ಸುಧಾ ದಾನಪ್ಪ ಗೌಡರ್, ಉಪನ್ಯಾಸಕರಾಗಿ ಹಿರಿಯ ಸಾಹಿತಿಗಳು ವಿ.ಕೆ. ಪಾಟೀಲ್ ವಹಿಸಿಕೊಂಡಿದ್ದು, ಕಾರ್ಯಕ್ರಮದ ವಿಷಯ ಕನ್ನಡ ನಾಡು ನುಡಿ ಹಿರಿಮೆ ಕುರಿತು ಉಪನ್ಯಾಸ ನೀಡಿದರು. ನಾಡು ನುಡಿ ಗೀತ ಗಾಯನ ಜಾನಪದ ಕಲಾವಿದರು ಸದಸ್ಯರು ಜಾನಪದ ಅಕಾಡೆಮಿ ಬೆಂಗಳೂರು ಶಂಕರಣ್ಣ ಸಂಕಣ್ಣನವರ್ ನೆರವೇರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ಸುರೇಖಾ ಉಳ್ಳಾಗಡ್ಡಿ ನೆರವೇರಿಸಿ ಸ್ವಾಗತ ಶ್ರೀಮತಿ ಪ್ರಜಾನ್ ಚಿನ್ನೂರು ನೆರವೇರಿಸಿದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಆರ್.ಎಸ್. ನದಾಫ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರಮಾಕಾಂತ್ ಕಾಮತಗಿ, ಶಿಕ್ಷಕರಾದ ಬಿ.ಎಸ್. ಬಲಗುಂದಿ, ವಿ.ಆರ್. ರಜಪೂತ, ಅಯ್ಯ ಇಟಗಿ, ಇಮಾಮ್ ಸಿರಗುಂಪಿ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKST4 ನ್ಯೂಸ್, ರೋಣ. ಈ ವಿದ್ಯಾಸಂಸ್ಥೆಯ ಗುರುವೃಂದವೇ, ವಿದ್ಯಾರ್ಥಿ ಯಾವತ್ತು ಸಹೋದರ. ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಕನ್ನಡದ ಬಗ್ಗೆ ರಾಜ್ಯ ಉದಯ ಆಗಿ ಇಷ್ಟು ವರ್ಷಗಳು ಕಳೆದರೆ ಇನ್ನೂ ಬೇರು ಮಟ್ಟದಲ್ಲಿ ಕನ್ನಡ ಭಾಷೆಯನ್ನ ಬೆಳೆಸೋದಕ್ಕೆ ನಾವೆಲ್ಲ ಬರೆದಾಡ್ತಾ ಇರೋದು ಬೇರೆ ಭಾಷೆಗಳ ಒಂದು ಏಳಿಗೆಯನ್ನು ನೋಡಿದಾಗ ನಾವು ಬಹಳಷ್ಟು ತಡೆದು ಕನ್ನಡ ಭಾಷೆ ಎಲ್ಲ ಹಂತಗಳಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು. ಈ ಭಾಷೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇದೆ. ಈ ರಾಜ್ಯೋತ್ಸವ ಆಚರಣೆಯ ಮೂಲ ಉದ್ದೇಶ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಒಂದು ಭಾಷೆ. ಇವತ್ತು ಆಂಗ್ಲ ಭಾಷೆ ಬೆಳೆದಿರ್ತಕ್ಕಂಥ ಪರಿಯನ್ನು ನಾವು ನೋಡಿದ್ರೆ ಬಹಳಷ್ಟು ನೋವಾಗುತ್ತೆ. ನಮ್ಮ ರಾಜ್ಯದೊಳಗೆ ನಾವು ಈ ಭಾಷೆಯನ್ನ ಬೆಳೆಸೋದಕ್ಕೆ ನೋಡ್ರಿ, ಒಂದ್ ಕಡೆ ಹೋಗ್ರಿ ಮಹಾರಾಷ್ಟ್ರ ಕಡೆ, ಈ ಕಡೆ ಬೆಳಗಾವಿ ಸೈಡ್ ಹೋಗ್ರಿ ಅಲ್ಲಿ ಮರಾಠಿ ಮಾತಾಡ್ತಾರ, ಬೀದರ್ ಸೈಡ್ ಹೋಗ್ರಿ ಹಿಂದಿ ಮಾತಾಡ್ತಾರ, ಇಲ್ಲೇ ಬಳ್ಳಾರಿ ಹೋಗ್ರಿ ತೆಲುಗು ತಮಿಳು ಮಾತಾಡ್ತಾರ. ಬೆಂಗಳೂರೊಳಗೆ ಹೋಗ್ಬಿಟ್ರೆ ಅಂದ್ರೆ ಅದು ನೀವು ಯಾವ ದೇಶಕ್ಕೆ ಬಂದಿವಿ ಅಂತ ಗೊತ್ತಾಗೋದು. ಆ ಥರ ಭಾಷೆಯನ್ನ ಕನ್ನಡ ಭಾಷೆಯನ್ನ ಮಾತಾಡೋರು ಬಹಳ ಕಡಿಮೆ. ಅಲ್ಲಿರೋರೆಲ್ಲ ಮಾತಾಡೋದು ತಮ್ಮ ತಮ್ಮ ರಾಜ್ಯದ ಭಾಷೆಗಳನ್ನ ಮಾತಾಡ್ತಾರೆ. ಆದ್ರೂ ಅವ್ರನ್ನೆಲ್ಲ ಸಹಿಸಿಕೊಂಡು ನಾವು ನಮ್ಮ ಭಾಷೆಗಾಗಿ